ನಮಸ್ಕಾರ. ಭಾರತದ ಸಾರಿಗೆ ಕ್ಷೇತ್ರದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ. ವರ್ಷಗಳಿಂದ ನಾವು ನೋಡ್ತಾ ಇರೋ ಓಲಾ, ಊಬರ್ ಅಂತಹ ದೊಡ್ಡ ಕಂಪನಿಗಳಿಗೆ ಸವಾಲ್ ಹಾಕೋಕೆ ಸರ್ಕಾರಿ ಬೆಂಬಲದೊಂದಿಗೆ ಒಂದು ಹೊಸ ಆ್ಯಪ್ ಬಂದಿದೆ. ಅದೇ ಭಾರತ್ ಟ್ಯಾಕ್ಸಿ. ಹಾಗಾದ್ರೆ ನಿಜವಾಗ್ಲೂ ಇದು ನಮ್ಮ ಪ್ರಯಾಣದ ಅನುಭವವನ್ನೇ ಬದಲಾಯಿಸ್ತಾ? ಬನ್ನಿ, ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಹೌದಲ್ಲ. ಓಲಾ, ಊಬರ್ ಬುಕ್ ಮಾಡಕ್ ಹೋದ್ರೆ ಸಾಕು, ಇದ್ದಕ್ಕಿದ್ದಂಗೆ ರೇಟ್ ಜಾಸ್ತಿ ಆಗುತ್ತೆ. ಕೆಲವೊಮ್ಮೆ ಡ್ರೈವರ್ಗಳೇ ರೈಡ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಈ ಅನುಭವ ನಮ್ಮೆಲ್ಲರಿಗೂ ಆಗೇ ಇರುತ್ತೆ. ಅಷ್ಟೇ, ಇದೆಲ್ಲ ಕಿರಿಕಿರಿಗಳೇ ಭಾರತ್ ಟ್ಯಾಕ್ಸಿ ಅನ್ನೋ ಒಂದು ಹೊಸ ಆ್ಯಪ್ ಹುಟ್ಕೊಳ್ಳೋಕೆ ಮುಖ್ಯ ಕಾರಣ ಅಂದ್ರೆ ತಪ್ಪಾಗಲ್ಲ. ಸರಿ, ಹಾಗಾದರೆ ಈ ಸಮಸ್ಯೆಯ ಮೂಲ ಎಲ್ಲಿದೆ ಅಂತ ನೋಡೋಣ. ನೋಡಿ, ಈ ರೈಡ್ ಹೈಲಿಂಗ್ ಸಿಸ್ಟಮ್ನಲ್ಲಿ ಕಷ್ಟ ಇರೋದು ಪ್ರಯಾಣಿಕರಿಗೆ ಮಾತ್ರ ಅಲ್ಲ. ಇದರ ಹಿಂದೆ ಅಂದ್ರೆ ತೆರೆಮರೆಯಲ್ಲಿರೋ ಡ್ರೈವರ್ಗಳಿಗೂ ಕೂಡ ಅಷ್ಟೇ ಸವಾಲುಗಳಿವೆ. ಇದು ಒಂದ್ ರೀತಿ ಇಬ್ರಿಗೂ ಸಂಕಷ್ಟ ತಂದಿಟ್ಟಿದೆ. ಡ್ರೈವರ್ಗಳ ಸಂಪಾದನೆ ಲೆಕ್ಕಾಚಾರ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಸಾಮಾನ್ಯವಾಗಿ ಈ ಖಾಸಗಿ ಕಂಪನಿಗಳು ಒಂದೊಂದು ರೈಡಿನಿಂದ ಸುಮಾರು 15-40% ದೊಡ್ಡ ಕಮಿಷನ್ ತಗೊಳ್ತವೆ. ಅಂದ್ರೆ ಯೋಚನೆ ಮಾಡಿ, ಡ್ರೈವರ್ಗಳ ಕಷ್ಟದ ದುಡಿಮೆಯ ಒಂದು ದೊಡ್ಡ ಭಾಗ ನೇರವಾಗಿ ಕಂಪನಿಗೆ ಹೋಗ್ಬಿಡುತ್ತೆ. ಸೊ ಒಂದ್ ಕಡೆ ಪ್ರಯಾಣಿಕರು ಯಾವಾಗ ರೇಟ್ ಜಾಸ್ತಿ ಆಗುತ್ತೋ ಅಂತ ಪರದಾಡ್ತಿದ್ರೆ, ಇನ್ನೊಂದ್ ಕಡೆ ಡ್ರೈವರ್ಗಳು ಕಡಿಮೆ ಆದಾಯ, ಜಾಬ್ ಸೆಕ್ಯೂರಿಟಿ ಇಲ್ಲದೆ ಚಿಂತೆಯಲ್ಲಿರ್ತಾರೆ. ಅಷ್ಟೇ ಅಲ್ಲ, ಯಾವುದೋ ಸಣ್ಣ ದೂರಿಗೆ ತಮ್ಮ ಅಕೌಂಟ್ ಬ್ಲಾಕ್ ಆಗ್ಬಿಡ್ತೇನೋ ಅನ್ನೋ ಭಯ ಬೇರೆ. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಇಲ್ವಾ? ಇಷ್ಟೇ. ಇಲ್ಲೇ ನೋಡಿ, ಭಾರತ್ ಟ್ಯಾಕ್ಸಿ ಎಂಟ್ರಿ ಕೊಡೋದು. ನಾವು ಇಲ್ಲಿ ತನಕ ಮಾತಾಡದ ಎಲ್ಲಾ ಸಮಸ್ಯೆಗಳಿಗೆ ಒಂದು ನೇರವಾದ ಉತ್ತರವಾಗಿ ಈ ಹೊಸ ಆ್ಯಪ್ ಬಂದಿದೆ. ಇದು ಸುಮ್ಮನೆ ಇನ್ನೊಂದು ಆ್ಯಪ್ ಅಷ್ಟೇ ಅಲ್ಲ, ಇದೊಂದು ಕಂಪ್ಲೀಟ್ ಆಗಿ ಹೊಸ ಸಿಸ್ಟಮ್. ಹಾಗಾದ್ರೆ ಭಾರತ್ ಟ್ಯಾಕ್ಸಿ ಅಂದ್ರೆ ಏನು? ಇದು ಬೇರೆ ಆ್ಯಪ್ಗಳ ಥರ ಒಂದು ಖಾಸಗಿ ಕಂಪ್ನಿ ಅಲ್ಲವೇ ಅಲ್ಲ. ಬದಲಿಗೆ ಇದೊಂದು ಸಹಕಾರಿ ಮಾದರಿಯ ಪ್ಲಾಟ್ಫಾರ್ಮ್. ಅಂದ್ರೆ ಇಲ್ಲಿ ಡ್ರೈವರ್ಗಳೇ ಓನರ್ಗಳು. ಇದರ ಮುಖ್ಯ ಉದ್ದೇಶವೇ ಎರಡು. ಒಂದು, ಡ್ರೈವರ್ಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಎರಡು, ಪ್ರಯಾಣಿಕರಿಗೆ ಕಡಿಮೆ ರೇಟಿನಲ್ಲಿ ಒಳ್ಳೆ ಸೇವೆ ಕೊಡಬೇಕು. ಇದರ ಹಿಂದಿರೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ತುಂಬಾನೇ ಪವರ್ಫುಲ್. ಚಾಲಕ ಪ್ರಥಮ ಅಥವಾ ಡ್ರೈವರ್ ಫಸ್ಟ್ ಮಾಡೆಲ್ ಅಂದ್ರೆ ಏನ್ ಗೊತ್ತಾ? ಅಂದ್ರೆ ಕಂಪನಿಯ ಪ್ರತಿಯೊಂದು ನಿರ್ಧಾರದಲ್ಲೂ, ಲಾಭ ಹಂಚ್ಕೊಳ್ಳೋದ್ರಲ್ಲೂ, ರೂಲ್ಸ್ ಮಾಡೋದ್ರಲ್ಲೂ ಡ್ರೈವರ್ಗಳಿಗೆ ಮುಖ್ಯ ಪಾತ್ರ ಇರುತ್ತೆ. ಈ ಸಹಕಾರಿ ಸಂಸ್ಥೆಯ ಮುಖ್ಯ ತತ್ವವೇ ಸಾರಥಿ ಹಿ ಮಾಲಿಕ್, ಅಂದ್ರೆ ಸಾರಥಿಯೇ ಮಾಲೀಕ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಉದ್ಘಾಟನೆ ಮಾಡುವಾಗ ಹೇಳಿದ ಈ ಒಂದು ಮಾತು ಇದರ ಸಂಪೂರ್ಣ ಉದ್ದೇಶವನ್ನ ಹೇಳುತ್ತೆ. ಇಲ್ಲಿ ಡ್ರೈವರ್ಗಳು ಕೇವಲ ಕೆಲಸಗಾರರಲ್ಲ, ಅವರೇ ಈ ಇಡೀ ಸಿಸ್ಟಮ್ನ ಓನರ್ಗಳು ಅಂತ. ಈ ಎರಡು ಮಾಡೆಲ್ಗಳ ನಡುವಿನ ವ್ಯತ್ಯಾಸವನ್ನ ನೋಡಿದ್ರೇನೆ ಎಲ್ಲಾನೂ ಅರ್ಥ ಆಗುತ್ತೆ. ಒಂದು ಕಡೆ ಖಾಸಗಿ ಕಂಪನಿ ಮಾಡೆಲ್ನಲ್ಲಿ ಜಾಸ್ತಿ ಕಮಿಷನ್, ಮಾಲೀಕರ್ಯಾರೋ ಕಾರ್ಪೊರೇಟ್ ಶೇರ್ ಹೋಲ್ಡರ್ಗಳು, ಮತ್ತೆ ನಿರ್ಧಾರಗಳೆಲ್ಲ ಟಾಪ್ ಡೌನ್. ಆದರೆ ಈ ಸಹಕಾರಿ ಮಾಡೆಲ್ನಲ್ಲಿ ನೋಡಿ, ಕಮಿಷನ್ ತುಂಬಾನೇ ಕಡಿಮೆ, ಡ್ರೈವರ್ಗಳೇ ಪಾಲುದಾರರು, ಮತ್ತೆ ಪ್ರತಿಯೊಂದು ನಿರ್ಧಾರವನ್ನು ಎಲ್ಲರೂ ಸೇರಿ ಚರ್ಚಿಸಿ ತಗೊಳ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಮಾಡೆಲ್ ಮಹಿಳಾ ಚಾಲಕರಿಗೆ ಹೇಗೆ ಶಕ್ತಿ ಕೊಡುತ್ತೆ ಅನ್ನೋದು. ನೋಡಿ, ಅವರಿಲ್ಲಿ ಬರೀ ಡ್ರೈವರ್ಗಳಾಗಿ ಉಳಿಯಲ್ಲ, ಬದಲಿಗೆ ಆ ಸಹಕಾರಿ ಸಂಘದ ಮೆಂಬರ್ಗಳೇ ಆಗ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ಬರೋ ಲಾಭದಲ್ಲಿ ಒಂದು ಪಾಲು ಸಿಗುತ್ತೆ. ಅಷ್ಟೇ ಅಲ್ಲ, ಸಂಘದ ರೂಲ್ಸ್ ಮಾಡುವಾಗ ತಮ್ಮ ಅಭಿಪ್ರಾಯ ಹೇಳೋಕ್ಕೊಂದು ಅವಕಾಶ ಸಿಗುತ್ತೆ. ಇದು ನಿಜಕ್ಕೂ ಅವರಲ್ಲಿ ಒಂದು ಹೊಸ ಕಾನ್ಫಿಡೆನ್ಸ್ ತರುತ್ತೆ. ಸರಿ, ಇಷ್ಟೆಲ್ಲ ಡ್ರೈವರ್ಗಳ ಬಗ್ಗೆ ಮಾತಾಡ್ತೀವಿ, ಆದರೆ ಪ್ರಯಾಣಿಕರಿಗೆ ಇದರಿಂದೇನು ಲಾಭ? ಡ್ರೈವರ್ಗಳಿಗೆ ಹೆಚ್ಚು ದುಡ್ಡು ಸಿಕ್ಕರೆ ನಮಗೆ ರೇಟ್ ಹೇಗೆ ಕಡಿಮೆ ಆಗುತ್ತೆ ಅನ್ನೋ ಪ್ರಶ್ನೆ ಬರ್ಬೋದು ಅಲ್ವಾ? ಬನ್ನಿ ಅದನ್ನು ನೋಡೋಣ. ಇಲ್ಲಿರೋ ಮ್ಯಾಜಿಕ್ ಏನಪ್ಪಾ ಅಂದ್ರೆ ಕಡಿಮೆ ಕಮಿಷನ್. ಭಾರತ್ ಟ್ಯಾಕ್ಸಿಯಲ್ಲಿ ಕಂಪನಿ ತಗೊಳ್ಳೋ ಕಮಿಷನ್ ತೀರಾ ಕಡಿಮೆ. ಹಾಗಾಗಿ ಆ ಉಳಿತಾಯದ ಲಾಭವನ್ನ ನೇರವಾಗಿ ಪ್ರಯಾಣಿಕರಿಗೆ ಪಾಸ್ ಮಾಡ್ತಾರೆ. ಅಂದ್ರೆ ವರದಿಗಳ ಪ್ರಕಾರ ಬೇರೆ ಆ್ಯಪ್ಗಳಿಗೆ ಹೋಲಿಸಿದ್ರೆ ಇಲ್ಲಿ ರೇಟ್ ಸುಮಾರು 30% ಅಷ್ಟು ಕಡಿಮೆ ಇರುತ್ತಂತೆ. ಇದು ಬರೀ ಟ್ಯಾಕ್ಸಿ ಬುಕ್ ಮಾಡೋ ಆ್ಯಪ್ ಅಷ್ಟೇ ಅಲ್ಲ, ಇದು ಒಂದು ರೀತಿ ಆಲ್ ಇನ್ ಒನ್ ಸಾರಿಗೆ ಆ್ಯಪ್. ಒಂದೇ ಜಾಗದಲ್ಲಿ ಟ್ಯಾಕ್ಸಿ, ಆಟೋ, ಬೈಕ್ ರೈಡ್ಸ್, ಬಾಡಿಗೆ ಗಾಡಿಗಳು, ಊರಿಂದ ಊರಿಗೆ ಹೋಗೋಕೆ ಟ್ರಾವೆಲ್ಸ್, ಅಷ್ಟೇ ಯಾಕೆ ಮೆಟ್ರೋ ಟಿಕೆಟ್ ಕೂಡ ಬುಕ್ ಮಾಡ್ಬೋದು. ಅಂದ್ರೆ ಬೇರೆ ಬೇರೆ ಸೇವೆಗೆ ಬೇರೆ ಬೇರೆ ಆ್ಯಪ್ ಇಟ್ಕೊಳ್ಳೋ ತಲೆನೋವೇ ಇಲ್ಲ. ಇನ್ನು ಈ ಆ್ಯಪ್ ಬಳಸೋದು ಕೂಡ ತುಂಬಾನೇ ಸುಲಭ. ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆದರೆ ಸಾಕು. ಹೋಮ್ ಸ್ಕ್ರೀನ್ನಲ್ಲೇ ನಿಮಗೆ ಬೇಕಾದ ಸೇವೆ ಯಾವುದು ಅಂತ ಸೆಲೆಕ್ಟ್ ಮಾಡಿ, ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ ಹಾಕಿ ಬುಕ್ ಮಾಡಿದ್ರಾಯ್ತು. ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗೋ ಹಾಗೆ ಡಿಸೈನ್ ಮಾಡಿದ್ದಾರೆ. ಆದರೆ ಎಲ್ಲವೂ ಅಂದುಕೊಂಡಷ್ಟು ಸುಲಭವಾಗಿಲ್ಲ. ಈ ಹೊಸ ಪ್ರಯತ್ನದ ಮುಂದಿನ ದಾರಿ ಅಷ್ಟು ಸುಗಮವಾಗಿಲ್ಲ. ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಈಗಾಗಲೇ ಗಟ್ಟಿಯಾಗಿ ಬೇರೂರಿರೋ ಓಲಾ, ಊಬರ್ ಅಂತ ದೊಡ್ಡ ಕಂಪನಿಗಳ ಜೊತೆ ಸ್ಪರ್ಧೆ ಮಾಡೋದಂದ್ರೆ ಸುಮ್ಮನೆ ಮಾತಲ್ಲ. ಭಾರತ್ ಟ್ಯಾಕ್ಸಿ ಮುಂದೆ ತುಂಬಾನೇ ದೊಡ್ಡ ಸವಾಲುಗಳಿವೆ. ಈ ಹೋಲಿಕೆ ನೋಡಿದ್ರೇನೆ ನಮ್ಗೆ ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ನೋಡಿ,
ಓಲಾ ಊಬರ್ ಹತ್ರ ಈಗಾಗಲೇ ಲಕ್ಷಾಂತರ ಡ್ರೈವರ್ಗಳ ನೆಟ್ವರ್ಕ್ ಇದೆ, ಕೋಟ್ಯಾಂತರ ಗ್ರಾಹಕರಿದ್ದಾರೆ, ಮತ್ತೆ ಅವರ ಟೆಕ್ನಾಲಜಿ ಕೂಡ ತುಂಬಾನೇ ಅಡ್ವಾನ್ಸ್ಡ್ ಆಗಿದೆ. ಭಾರತ್ ಟ್ಯಾಕ್ಸಿ ಈ ಎಲ್ಲದರನ್ನೂ ಸ್ಪರ್ಧೆ ಮಾಡಿ ಜನರನ್ನ ತನ್ನ ಕಡೆ ಸೆಳೆದುಕೊಳ್ಬೇಕಾಗಿದೆ. ಮುಖ್ಯವಾಗಿ ಟೆಕ್ನಾಲಜಿ ವಿಷಯದಲ್ಲಿ ಅದೇ ಮಟ್ಟದ ಸೇವೆ ಕೊಡೋದು ಬಹಳ ಮುಖ್ಯ. ಕೊನೆಯದಾಗಿ ಒಂದು ಮಾತು. ಈ ಪ್ರಯೋಗ ಏನಿದೆ, ಇದು ಕೇವಲ ಒಂದು ಟ್ಯಾಕ್ಸಿ ಆ್ಯಪ್ಗೆ ಸೀಮಿತವಾದದ್ದಲ್ಲ. ಡ್ರೈವರ್ಗಳೇ ಮಾಲೀಕರಾಗುವ ಈ ಸಹಕಾರಿ ಮಾಡೆಲ್ ಇವತ್ತು ನಾವು ನೋಡ್ತಿರುವ ಗಿಗ್ ಎಕಾನಮಿ, ಅಂದ್ರೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ಇಡೀ ವ್ಯವಸ್ಥೆಗೆ ಒಂದು ಹೊಸ ದಾರಿ ತೋರಿಸಬಹುದಾ? ಇದು ನಿಜಕ್ಕೂ ಎಲ್ಲರೂ ಯೋಚನೆ ಮಾಡಬೇಕಾದೊಂದು ದೊಡ್ಡ ಪ್ರಶ್ನೆ.